ಕಡೆ 3 ದಿನದಿಂದ ಬಿಜಾಪುರ ಜಿಲ್ಲಾ ಪ್ರವಾಸ ಮಾಡಿದ್ದೇನೆ. ಮೊದಲಿಗೆ ಮುದ್ದೇಬಿಹಾಳ, ನಂತರದಲ್ಲಿ ಬಿಜಾಪುರ, ತಾಂಡಾ, ಮಧುಬಾವಿ ತಾಂಡಾ, ಮತ್ತು ನಿನ್ನೆ ಯಾವುದದು ಪಾಂಗ್ರಂದೊಡ್ಡಿ, ಅಲ್ಲಿ ಒಂದು ಸುಮಾರು 3-4 ಸಾವಿರ ಜನ ಸೇರಿದರು. ತಾಂಡಾದಲ್ಲೂ ಸುಮಾರು 2,000 ಜನ ಸೇರಿದರು. ಮತ್ತು ನಮ್ಮ ತಾಯಿ ಮಗುವಿನ ಆಸ್ಪತ್ರೆ ವಿಸಿಟ್ ಮಾಡಿದ್ದೀನಿ, ಜೈಲ್ ವಿಸಿಟ್ ಮಾಡಿದ್ದೀನಿ, ಮತ್ತು ನಮ್ಮ ಮುದ್ದೇಬಿಹಾಳ ತಾಲೂಕು ಆಸ್ಪತ್ರೆ ವಿಸಿಟ್ ಮಾಡಿದ್ದೀನಿ, ಮತ್ತು ಗೌರ್ಮೆಂಟ್ ಶಾಲೆ, ಹಾಸ್ಟೆಲ್ಲು ಎಲ್ಲವನ್ನೂ ನಾನು ಲಾಸ್ಟ್ 2 ದಿನದಿಂದ ವಿಸಿಟ್ ಮಾಡಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ನೀವು ನೋಡಿರಬೇಕು, ಇಷ್ಟು ಜನ ಬಂದಿದ್ದಾರೆ, ಅಟೆಂಡ್ ಮಾಡ್ತಾ ಇದ್ದೀವಿ. ಜಾಸ್ತಿ ಏನಂದರೆ ಗಂಡ ಹೆಂಡ್ತಿ ಜಗಳ ತುಂಬ, ಅಂದರೆ ಅಕ್ರಮ ಸಂಬಂಧ, ಹೆಂಡ್ತಿನ ಓಡಿಸ್ಬಿಟ್ಟಿರೋದು ಇದೇ ಭಾಳ ಜಾಸ್ತಿ. ಮತ್ತು ಮಿಕ್ಕಿದವರು ಶಾಕಿಂಗ್ ಏನಂತಂದರೆ ವಯಸ್ಸಾದ ತಾಯಂದಿರು, ಅವ್ರು ತುಂಬ ಜನ ಯಾಕೆ ಬಂದಿದ್ದಾರೆ ಅಂತಂದರೆ ಪೆನ್ಷನ್ ನಿಂತೋಗಿದೆ ಲಾಸ್ಟ್ 5.5 ಮಂತ್ಸಿಂದ. ಅವರು ಮಕ್ಕಳು, ಗಂಡು ಮಕ್ಕಳು ಚಪ್ಪಲಿ ತೊಗೊಂಡು ಒಡೆದು ಹೊರಗೆ ಹಾಕೋ ಒಂದು ಸ್ಥಿತಿಯಲ್ಲಿ ಈ ಒಂದು ತಾಯಿ ಹೇಳ್ತಾಯಿದ್ರು. ಹ್ಯಾಂಡಿಕ್ಯಾಪ್ ಅವ್ರ ಸ್ಥಿತಿ ಅಂತೂ ತುಂಬ ಗಂಭೀರ ಆಗಿದೆ. 5 ತಿಂಗಳಿಂದ ಹ್ಯಾಂಡಿಕ್ಯಾಪ್ ಅವ್ರಿಗೆ, ಕಾಲಿಲ್ದವ್ರಿಗೆ ಪೆನ್ಷನ್ ಬಂದಿಲ್ಲ ಅಂದರೆ ಭಿಕ್ಷೆ ಬೇಡ್ಕೊಂಡು ರೋಡಿಗೆ ಬಂದುಬಿಟ್ಟಿದ್ದಾರೆ. ಅಷ್ಟೊಂದು ಗಂಭೀರವಾದಂಥ ಪರಿಸ್ಥಿತಿ ಇವತ್ತು. 5 ತಿಂಗಳಿಂದ ಪೆನ್ಷನ್ಗಳು ಬರ್ತಾ ಇರೋದ್ರಿಂದ ಹಿರಿಯ ನಾಗರಿಕರು ತುಂಬ ಜನ. ಅದು ಹೊರತಾಗಿ ನಾನು ತಾಲೂಕು ಆಸ್ಪತ್ರೆ ವಿಸಿಟ್ ಮಾಡಿದ್ದೆ ಮುದ್ದೇಬಿಹಾಳದ್ದು. ಅಲ್ಲಿ ತುಂಬ ಇಂಪ್ರೂವ್ ಆಗಿದೆ ನಾನು ಲಾಸ್ಟ್ ಟೈಮ್ ಬಂದಾಗಲೂ ಈ ಟೈಮ್ಗೆ. ಬಟ್ ಏನಂತಂದರೆ ನಾನು ಅಲ್ಲಿ ಇದ್ದಿದ್ದು 1 ತಾಸು ಒಳಗೂ ಒಂದು 3-4 ಜನ ಬಂದು ಔಷಧಿನ ಹೊರಗಡೆ ಬರ್ಕೊಡ್ತಾಯಿದ್ರು ಅಂತ ಹೇಳಿದರು. ಅದನ್ನು ಸಹ ನಾನು DHO ಮತ್ತು DC ಅವ್ರ ಗಮನಕ್ಕೆ ನಾನು ತೊಗೊಂಬಂದಿದ್ದೀನಿ. ಮತ್ತು ನಾವು ಈ ತಾಂಡಾ ಇದಕ್ಕೆ ಹೋದಾಗ ಅಲ್ಲಿ ತಾಂಡಾನೇ ಅಲ್ಲ, ನೆನ್ನೆ ಕ್ರೂಸರ್ ಮಾಡಿಕೊಂಡು ಒಂದಷ್ಟು ಜನ ಹೆಣ್ಮಕ್ಳು ಬಂದಿದ್ದರು. ಇಲ್ಲಿ ಸುಮಾರು ಗ್ರಾಮೀಣ ಭಾಗದಲ್ಲೆಲ್ಲ ಅಕ್ರಮ ಮದ್ಯ ಮಾರಾಟ, ಬರೀ ಹೆಣ್ಮಕ್ಳು ಕ್ರೂಸರ್ ಮಾಡಿಕೊಂಡು ಬರೀ ಹೆಣ್ಮಕ್ಳು, ಎಷ್ಟು ಎಲ್ಲ ಕಡೆ ಇದು ವ್ಯಾಪಕ ಆಗಿಬಿಟ್ಟಿದೆ. ಇತ್ತೀಚೆಗಂತೂ ಮನೆಗಳಲ್ಲಿ ತಂದು ಮಾರೋದು, ಊರಿನಲ್ಲಿ ಅಂಗಡಿಗಳಿರ್ತಾವಲ್ಲ, ಏನಂತೀವಿ ನಾವು ಇಲ್ಲಿ, ದಿನಸಿ ಅಂಗಡಿ, ಕಿರಾಣಿ ಅಂಗಡಿ, ಅಲ್ಲಿ ಮಾರಾಟ, ಇದೆಲ್ಲ ನಾವು ನೋಡಿರಲಿಲ್ಲ. ಇದು ವ್ಯಾಪಕವಾಗಿ ಎಲ್ಲೋ ಒಂದು ಕಡೆ ಮುಂದಿನ ಪೀಳಿಗೆಯನ್ನು ಮುಟ್ಕಾಕ್ಬಿಡುತ್ತೇನೋ, ನಾಶ ಮಾಡಿಬಿಡುತ್ತೇನೋ ಅನ್ನೋಷ್ಟು ಭಯ ಆಗುವಷ್ಟು ಅಕ್ರಮ ಮದ್ಯ ಮಾರಾಟ ದಂಧೆ ಚಾಲೂ ಆಗಿದೆ. ಶಾಲೆ ಪಕ್ಕದಲ್ಲೇ ಮಾರಾಟ ಮಾಡ್ತಾರೆ. ಮತ್ತು ಎಷ್ಟೋ ಜನ ನಾನು 3 ದಿವಸದಿಂದ ಇದ್ದೀನಲ್ಲ, ಈ ಅಕ್ರಮ ಮಾರಾಟ ಮದ್ಯ ದಂಧೆ ಅಂತೂ ಇವತ್ತು ನಾವು ಅವರು ಬಂದಿದ್ರು ಆಫೀಸರು, ಅವರು DC ಅವ್ರು ಅಂತಾರೆ, 1 ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ದೀವಿ, 234 ರೇಡ್ ಮಾಡಿದ್ದೀವಿ, ಏನೆಲ್ಲ ಹೇಳ್ತಾರೆ. ಬಟ್ ಇದು ಯಾಕೋ ಅದು ನಮಗೆ ಅವರ ಉತ್ತರ ನಮಗೆ ಸರಿಯಾದಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ತರಲಿಲ್ಲ. ಅದಲ್ಲದೆ ಒಂದು ಸುಮಾರು ನನ್ನ ಕಂಡಂಗೆ ಒಂದು 6-7 ಅಂಗನವಾಡಿಗಳದ್ದು ಕಂಪ್ಲೇಂಟ್ಸ್ ಬಂದಿದೆ. ನಾನಿಲ್ಲಿ MCH ಆಸ್ಪತ್ರೆಗೆ ಹೋದಾಗಲೂ ಅಷ್ಟೇ, ಒಂದು ತಾಯಿ ಒಂದು ಗರ್ಭಿಣಿಯನ್ನು ಮಾತಾಡಿಸ್ಬೇಕಾದ್ರೆ ಅವಳಿಗೆ ಗೊತ್ತೇ ಇಲ್ಲ, ಇನ್ನು ಏನವ್ವ ನಿನಗೆ ಮೊಟ್ಟೆ ಕೊಟ್ಟಿದ್ದಾರೇನೋ, ಮೊಟ್ಟೆ ಇಲ್ರಿ ಮೇಡಮ್ ಅಂತಾಳೆ. ತಾಯಿ ಕಾರ್ಡ್ ಒಂದು ಮಾಡಿಸಿದ್ದಾಳೆ. ಅವರಿಗೆ ಪ್ರತಿ ತಿಂಗಳ ಏನು ಗರ್ಭಿಣಿಯರಿಗೆ ಬರಬೇಕು, ಕೆಲವೊಂದು ಅಂಗನವಾಡಿ ಮುಚ್ಚೇ ಬಿಟ್ಟಿರ್ತಾರಂತೆ, ಹೋಗೋದೇ ಇಲ್ಲ. ಒಂದು ಅಂಗನವಾಡಿಯಲ್ಲಿ ಕಣ್ಣು ಕಾಣೋದಿಲ್ಲ ಅಂತೆ, ಅವರು ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ಆಗೋದಿಲ್ಲ, ಮಕ್ಕಳೆಲ್ಲ ಆಚೆ ಕಡೆ ಇರ್ತಾರೆ. ಕೆಲವೊಂದು ಅಂಗನವಾಡಿ ಬೀಗ ಹಾಕ್ಬಿಟ್ಟಿರ್ತಾರಂತೆ. ಬಟ್ ಇದೆಲ್ಲ ಹೆಂಗಾಗ್ತಾ ಇದೆ ಅನ್ನೋದೇ ನನಗೆ ಗೊತ್ತಿಲ್ಲ. ಇವತ್ತು ನಾನು 3 ದಿನದಲ್ಲಿ ಒಂದು 7ರಿಂದ 8 ಅಂಗನವಾಡಿ ಕಂಪ್ಲೇಂಟ್ಸ್ ಬಂದಿದೆ. ಮತ್ತು ನಾನೇ ಒಂದು ಅಂಗನವಾಡಿ ವಿಸಿಟ್ ಮಾಡಿದೆ, ನಮ್ಮ ಜೈಲ್ ಪಕ್ಕ ಇದ್ದಿದ್ದ ಅಂಗನವಾಡಿ. ಅಲ್ಲಿ ಕರೆಂಟೇ ಇಲ್ಲ, ಫ್ಯಾನ್ ಇಲ್ಲ, ಲೈಟ್ ಇಲ್ಲ. ಅಂದರೆ ಫ್ಯಾನ್ ಇದೆ ಒಂದು ಕಡೆ, ಆಯಮ್ಮ ಹೇಳೋದ ಪ್ರಕಾರ ಕಡೆ 1 ವರ್ಷದಿಂದ ಲೈಟೇ ಇಲ್ಲ. ಹೆಂಗೆ ಪುಟ್ಟ ಮಕ್ಕಳನ್ನು, ಅದು ಬೇಸಿಗೆ ಕಾಲದಲ್ಲೆಲ್ಲ ಹೆಂಗೆ ಅಂಗನವಾಡಿಯಲ್ಲಿ ಇಟ್ಕೊಳ್ತಾರೆ ಅನ್ನೋದೇ ನನಗೆ ಆಶ್ಚರ್ಯ. ಮತ್ತು ನಾನು ಜೈಲ್ ವಿಸಿಟ್ ಮಾಡಿದೆ. ಸುಮಾರು 30 ಜನ ಮಹಿಳಾ ಕೈದಿಗಳಿದ್ದಾರೆ, ಅದರಲ್ಲಿ ಕನ್ವಿಕ್ಟೆಡ್ ಇದ್ದಾರೆ, ಅಂಡರ್ ಟ್ರಯಲ್ ಇದ್ದಾರೆ, 3 ಮಕ್ಕಳಿದ್ದಾರೆ. ಮತ್ತು ಅಲ್ಲಿ ಊಟ ಸ್ಥಿತಿ, ಅಲ್ಲಿ ಜೈಲಿನಲ್ಲಿ ಎಲ್ಲ ವ್ಯವಸ್ಥೆಗಳು ಕಾನೂನು ಪ್ರಕಾರ ಏನಿದೆ, ಮ್ಯಾನ್ಯುವಲ್ ಪ್ರಕಾರ, ಪ್ರಿಸನ್ ಮ್ಯಾನ್ಯುವಲ್ ಪ್ರಕಾರ ಅದೇ ಥರ ನಡೀತಾ ಇದೆ. ಶುಚಿತ್ವ ಆಗಲಿ, ಅವ್ರಿಗೆ ಪ್ಯಾಡ್ಸ್ ಕೊಡೋದಾಗಲಿ, ಅವ್ರ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಆಗಲಿ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಪ್ರಿಸನ್ ಅವ್ರು ಭಾಳ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅಲ್ಲಿನ ಕೈದಿಗಳಿಗೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರಲಿ, ಅವ್ರಿಗೆ 8 ವರ್ಷ 10 ವರ್ಷ ಸಜಾ ಆಗಿರೋರಿಗೆ ಅವ್ರಿಗೆ ಹೊರಗಡೆ ಬರಲಿಕ್ಕೆ ಒಂದು ಸಹಾಯ ಆಗಲಿ, ಅದೆಲ್ಲವೂ ಭಾಳ ಚೆನ್ನಾಗಿ ಅವರು ಮಾಡ್ತಾ ಇದ್ದಾರೆ. ಮತ್ತು ಇವತ್ತು MCH ಹಾಸ್ಪಿಟಲ್ಗೆ ಹೋದಾಗ ಅಲ್ಲಿ ಈ ಏನಂತಾರೆ, ಈ
ಈ ಏಜೆನ್ಸಿ ಕೆಳಗಡೆ ಕೆಲಸ ಮಾಡ್ತಾರಲ್ಲ, ನಾನ್ ಕ್ಲಿನಿಕಲ್ಸು, ಗ್ರೂಪ್ ಡಿ ಅವರು, ಇವರೆಲ್ಲ ಮತ್ತು ಇವ್ರಿಗೆ ತುಂಬ ಕಷ್ಟ ಆಗ್ತಾ ಇದೆ. ಸರ್ಕಾರದಿಂದ MOU ಸೈನ್ ಮಾಡ್ಕೊಂಡಿರ್ತಾರೆ, ಕೆಲವೊಂದು ಸಲ ಅವ್ರಿಗೆ ಅಷ್ಟು ದುಡ್ಡು ಕೊಡೋದೇ ಇಲ್ಲ. ಮತ್ತು ESI PF ಬಗ್ಗೆ ನಾನಿಲ್ಲಿ MCHನಲ್ಲಿ ಅಲ್ಲಿರೋರು ಇವರು ತೋರಿಸೋದೇ ಲೆಕ್ಕ ಒಂದಿದೆ, ಅವ್ರ ಅಕೌಂಟ್ಗೆ ಹೋಗೋದೇ ಒಂದು ಲೆಕ್ಕ ಇದೆ. ಸೊ ನಾನು DC ಅವ್ರಿಗೆ ಹೇಳಿದ್ದೀನಿ,